ಚಟ್ನಿ ಪಲ್ಯ ಸಾಂಬಾರು ಇಲ್ಲದೆ ಇರುವಾಗ ಉಪಯೋಗಕ್ಕೆ ಬರೋ ಅಂಥದ್ದು ಚಟ್ನಿ ಪುಡಿ ಅಲ್ವಾ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕಡಲೆ ಬೀಜದ ಚಟ್ನಿ ಪುಡಿ. ಎಷ್ಟು ದಿನ ಇಟ್ಟರು ಕೆಡದೇ ಇರೋ ರೀತಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಚಟ್ನಿ ಪುಡಿ ಒಂದು ಬಳಕೆ ಹಲವು ಅಲ್ವಾ. ಚಟ್ನಿ ಪುಡಿನ ಮಾಡಲಿಕ್ಕೆ ಮೊದಲನೇದಾಗಿ ನಾನು ದಪ್ಪ ತಳ ಇರುವಂತಹ ಒಂದು ಬಾಣಲೆನ ತೊಗೊಂಡಿದ್ದೀನಿ. ಬಾಣಲೆಗೆ ಒಂದು ದೊಡ್ಡ ಕಪ್ಪು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1/4 kg ಕಡಲೆ ಬೀಜ ಇದೆ. ಲೋ ಫ್ಲೇಮಲ್ಲೇ ಕಡಲೆ ಬೀಜನ ಕೆಂಪುಗೆ ಹುರ್ಕೊಳ್ಬೇಕಾಗತ್ತೆ. ಈ ರೀತಿ ಸಿಪ್ಪೆ ಸುಲಿಯೋ ತನಕ ಕೆಂಪುಗೆ ಹುರ್ಕೊಂಡ್ರೆ ಕಡಲೆ ಬೀಜದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಪುಡಿನೂ ಕೂಡ ತುಂಬ ದಿನಗಳವರೆಗೆ ಇಟ್ಟರೂ ಕೂಡ ಕೆಡೋದಿಲ್ಲ. 1 ಕಪ್ಪು ಕೊಬ್ಬರಿ ಚೂರು, ಒಂದು 10 ಖಾರದ ಮೆಣಸಿನ್ಕಾಯಿ, ಒಂದು 10-12 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಸಣ್ಣ ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಈ ರೀತಿ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಹುರಿಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಜೊತೆಗೆ ಒಂದು 3 ಗರಿ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಹಾಕೋದ್ರಿಂದ ಚಟ್ನಿ ಪುಡಿ ತುಂಬಾ ರುಚಿಯಾಗಿರುತ್ತೆ. ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕಾಗುತ್ತೆ. ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಗರ್ಗರಿ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಹುರಿಯೋದ್ರಿಂದ ನೀವು ತುಂಬ ದಿನಗಳವರೆಗೆ 2-3 ತಿಂಗಳುಗಟ್ಟಲೆ ಇಟ್ಟರೂ ಕೂಡ ಚಟ್ನಿ ಪುಡಿ ಕೆಡೋದಿಲ್ಲ. ತುಂಬಾ ರುಚಿಕರವಾಗೂ ಕೂಡ ಇರುತ್ತೆ. ಜೊತೆಗೆ ಕೊಬ್ಬರಿನೂ ಕೂಡ ವಾಸನೆ ಬರೋದಿಲ್ಲ ಹುರ್ಕೊಳ್ಳೋದ್ರಿಂದ. ಈ ರೀತಿ ಮೆಣಸಿನ್ಕಾಯಿ ಗರ್ಗರಿ ಆಗೋ ತನಕ ಹುರ್ಕೊಂಡಿದ್ದಾಗಿದೆ. ಚೆನ್ನಾಗಿ ತಣಿಬೇಕಾಗುತ್ತೆ. ತಣಿಸ್ಕೊಂಡ ನಂತರ ಪುಡಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಂತರ ನಾನು 1 ಸ್ಪೂನು ಜೀರಿಗೆ, ಜೊತೆಗೆ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ ದಪ್ಪದಾಗಿ ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಕೈಯಿಂದಲೇ ಈ ರೀತಿ ಬೆರೆಸ್ಕೊಳ್ಳೋಣ. ಅದರಿಂದ ಪುಡಿ ಮಾಡಲಿಕ್ಕೆ ಒಂದು ಸಮವಾಗಿ ಮೆಣಸಿನ್ಕಾಯಿ, ಕಡಲೆ ಬೀಜ ಎಲ್ಲ ರುಬ್ಬಲಿಕ್ಕೆ ಸಿಗುತ್ತೆ. ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಪುಡಿ ಮಾಡಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಕಡಲೆ ಬೀಜ ಸ್ವಲ್ಪ ಬಿಸಿ ಇದ್ರೂ ಕೂಡ ಎಣ್ಣೆ ಬಿಟ್ಟು ಅಂಟಾಗ್ಬಿಡುತ್ತೆ. ಚಟ್ನಿ ಪುಡಿ ಎಲ್ಲ ಗಂಟಾಗುತ್ತೆ. ಕಡಲೆ ಬೀಜ ಚೆನ್ನಾಗಿ ತಣ್ಣದ ನಂತರ ಪುಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಪುಡಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬಿಡಿಯಾಗಿ. ಕಡಲೆ ಬೀಜದ ಜೊತೆ ಸ್ವಲ್ಪ ಕೊಬ್ಬರಿನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬಿಡಿಯಾಗೂ ಆಗುತ್ತೆ ಮಿಕ್ಸಿಯಲ್ಲಿ ಪುಡಿ ಮಾಡೋದ್ರಿಂದ. ಜೊತೆಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಕಲ್ಲಲ್ಲಿ ಕುಟ್ಕೊಳ್ಳೋದಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಚಟ್ನಿ ಪುಡಿನ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ಬೆಚ್ಚಗಿರುತ್ತೆ. ಚೆನ್ನಾಗಿ ತಣ್ಣದ ನಂತರನೇ ಡಬ್ಬಿಗೆ ತುಂಬಿಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬಿಸಿ ಇರೋದ್ರಿಂದ ಡಬ್ಬಿಗೆ ತುಂಬಿದ್ರೆ ವಾಸನೆ ಬಂದುಬಿಡುತ್ತೆ. ಚೆನ್ನಾಗಿ ತಣಿಸಿ ನಂತರ ಡಬ್ಬಿಗೆ ತುಂಬಿಟ್ಕೊಂಡ್ರೆ 1-2-3 ತಿಂಗಳುಗಟ್ಟಲೆ ಬಳಸ್ಬೋದು. ತುಂಬಾ ರುಚಿಯಾಗೂ ಕೂಡ ಇರುತ್ತೆ. ನಿಮಗೇನಾದರೂ ಬೆಳ್ಳುಳ್ಳಿ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿನೂ ಕೂಡ ಮಾಡ್ಕೊಳ್ಬೋದು. ಕಡಲೆ ಬೀಜದ ಚಟ್ನಿ ಪುಡಿ ರೆಡಿ. ಬಿಸಿ ಅನ್ನಕ್ಕಾಗಿರ್ಬೋದು, ಚಪಾತಿ ರೊಟ್ಟಿಗಳಿಗೆ ತುಂಬಾ ರುಚಿಯಾಗಿರುತ್ತೆ. ಅಷ್ಟೇ ಯಾಕೆ ದೋಸೆಗೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಬದಲಿಗೆ ದೋಸೆನ ಮಾಡುವಾಗಲೇ ಸ್ವಲ್ಪ ಚಟ್ನಿ ಪುಡಿನ ಉದುರಿಸಿ ದೋಸೆನ ಸ್ವಲ್ಪ ದಪ್ಪದಾಗಿ ಸೆಟ್ ದೋಸೆ ಥರ ಮಾಡಿಕೊಂಡ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಚಟ್ನಿನೇ ಬೇಡ. ರೊಟ್ಟಿ ಜೊತೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ರೊಟ್ಟಿನ ತಿಂತಾಯಿದ್ರೆ ಎಷ್ಟು ಅದ್ಭುತ ಅನಿಸುತ್ತೆ ಕಡಲೆ ಬೀಜದ ಚಟ್ನಿ ಪುಡಿ. ನಾನು ಈ ರೀತಿ ಕಡಲೆ ಬೀಜದ ಚಟ್ನಿ ಪುಡಿನ ಖಾಲಿ ಆದಾಗ ಆವಾಗವಾಗ ಮಾಡ್ಕೊಳ್ತಾ ಇರ್ತೀನಿ. ನೀವು ಕೂಡ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.